I'm reminded of the words of wisdom from Mahatma Gandhi. Be the change that you wish to see in the world. With this profound sentiment in mind, I'm delighted to invite our esteemed chief guest, Dr. C.R. Chandrasekhar Sir, to share his inspiring vision with us. Hello. Hello. Can you hear me? ಎಲ್ಲರಿಗೂ ನಮಸ್ಕಾರ. ಏನು ಕೇಳಿಸ್ತಿಲ್ಲ. ನಮಸ್ಕಾರ. First of all, I would like to welcome all the new graduates. ನವ ಪದವೀಧರರು, ವೈದ್ಯಕೀಯ ಪದವೀಧರರು, ನೀವುಗಳು ನಿಮ್ಮನ್ನು ವೈದ್ಯಕೀಯ ವೃತ್ತಿಗೆ, ಟು ದಿ ಮೆಡಿಕಲ್ ಫ್ರೆಟರ್ನಿಟಿ, ಐ ಆಮ್ ವೆಲ್ಕಮಿಂಗ್ ಯು. ನನಗೆ 76 ವರ್ಷ ವಯಸ್ಸು. ಐ ಆಮ್ 76 years young. ಆ್ಯಂಡ್ 76 years ಆದರೂ ಕೂಡ ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಹೆಲ್ತಿ. ಹಾಗೆಯೇ 51 ವರ್ಷಗಳ ಹಿಂದೆ ನಾನು ನಿಮ್ಮ ಸ್ಥಾನದಲ್ಲಿದ್ದೆ, ರಿಸೀವಿಂಗ್ ದ ಡಿಗ್ರಿ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಈಗ ನಿಮಗೆ 5.5 ವರ್ಷಗಳ ಕಾಲ ಈಜುವುದು ಹೇಗೆ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕರು, ಪ್ರಾಧ್ಯಾಪಕರು, ಹಾಗೆ ಪ್ಯಾರಾಮೆಡಿಕಲ್ ಸ್ಟಾಫ್, ಎಂಟೈರ್ ಟೀಮ್ ಆಫ್ ಮೆಡಿಕಲ್ ಕಾಲೇಜ್. ನಾಳಿಂದ ನೀವು ಈಜಕ್ಕೆ ಇಳಿಯುವುದೆಲ್ಲಿ? ಸಣ್ಣ ಕೆರೆಯಲ್ಲ, ಹೊಳೆಯೂ ಅಲ್ಲ, ನದಿಯೂ ಅಲ್ಲ, ಸಮುದ್ರ. ಯು ಆರ್ ಗೆಟಿಂಗ್ ಇನ್ ಟು ದ ಸೀ ಟು ಸ್ವಿಮ್. ದರ್ ಆರ್ ಮೆನಿ ಚಾಲೆಂಜಸ್ ಇನ್ ಫ್ರಂಟ್ ಆಫ್ ಯು. ಇದು ಸಂಭ್ರಮದ ಕ್ಷಣ, ಸಂತೋಷದ ಕ್ಷಣ, ಇಡೀ ಜೀವಮಾನದಲ್ಲಿ ಒಮ್ಮೆ ಬರ್ತಕ್ಕಂಥ ಕ್ಷಣ. So what are the challenges you are having in front of you? ನಿಮಗೆ ಗೊತ್ತಿರುವ ಹಾಗೆ, anybody can tell how many medical colleges are there in India now? How many medical colleges? 100, 200, 300, 400, 500, 600. ಎಷ್ಟು? anybody? There are 700 plus medical colleges in India. ಎಷ್ಟು? 700 ಮೆಡಿಕಲ್ ಕಾಲೇಜಸ್ಸು. ಡಾಕ್ಟರ್ G.N. Gangadhar, my colleague, ಈಗ is the chairman for the National Health Commission. He says there are 112 agencies requesting National Health Commission to give permission to start colleges. ಈ ವರ್ಷದಲ್ಲಿ ಇನ್ನು 112 ಕಾಲೇಜುಗಳು ಬರುತ್ತೆ. ಹಾಗೆ ಸಂತೋಷ್ ಅವರು ಸೇರಿದಾಗೆ ಎಲ್ಲ ಮೆಡಿಕಲ್ ಕಾಲೇಜ್ 150 ಇದ್ದರೆ 200 ಮಾಡಿ ಸರ್, 200 ಇದ್ದರೆ 250 ಮಾಡಿ ಸರ್, 250 ಇದ್ದರೆ 300 ಮಾಡಿ ಸರ್. ಈ ವರ್ಷದಲ್ಲೇ ಇದಾಗಬೇಕು ಅಂತ. Today I sent a message to him and he replied
ಕಳೆದ ವರ್ಷ 1,10,000 ವೈದ್ಯ ವಿದ್ಯಾರ್ಥಿಗಳು ಪದವೀಧರರಾಗಿದ್ದಾರೆ. ಎವ್ರಿ ಇಯರ್ more than 1 lakh medical students are getting graduated. ಪ್ರತಿ ವರ್ಷ ಆಡ್ ಆನ್ ಆಗ್ತಾ ಹೋಗುತ್ತೆ. I ask him another question. ಸರ್ ಪಿ ಜಿ ಸೀಟ್ಸ್ ಎಷ್ಟಿದೆ ಸರ್? ಯಾಕೆಂದರೆ ನಮಗೆಲ್ಲರಿಗೂ ಬರೀ MBBS ಮಾಡೋ ಏನೂ ಪ್ರಯೋಜನ ಇಲ್ಲ. PG seats all put together, all specialty put together may come to 60,000 only. 60,000 only. ಅದರಲ್ಲಿ 40% ಮಾತ್ರ ಗೌರ್ಮೆಂಟ್ ಸೀಟ್ಸು, 60% ಪ್ರೈವೇಟ್ ಕಾಲೇಜ್ನಲ್ಲಿ PG ಸೀಟ್ಸನ್ನು ಹರಾಜು ಮಾಡ್ತಾರೆ. 1 ಕೋಟಿ ಕೊಡ್ತೀಯ ನಿನಗೆ, ಇನ್ನೊಬ್ಬರು 2 ಕೋಟಿ ಕೊಡ್ತೀಯ ನಿನಗೆ ತಗೋ. ಈಗ ನೀಟ್ ಎಕ್ಸಾಮ್ ಹೆಸರು ಇರ್ಬೋದು, ನೆಕ್ಸ್ಟು ಎಕ್ಸಿಟ್ ಎಕ್ಸಾಮಿನೇಷನ್. ಇವು MBBS ಫೈನಲ್ ಇರುವಾಗಲೇ ಎಕ್ಸಿಟ್ ಎಕ್ಸಾಮ್ ಆಗುತ್ತೆ. ಅದರಲ್ಲೇ ನಿಮ್ಮ PGಯ ಕನಸು ನನಸಾಗುತ್ತಾ ಅಥವಾ ಕನಸಾಗಿಯೇ ಉಳಿದುಕೊಳ್ಳುತ್ತಾ? ಸೊ ಹಾಗಾಗಿ ದ ನೆಕ್ಸ್ಟ್ ಚಾಲೆಂಜ್ ಈಸ್ ಫಾರ್ ಯು ಇಸ್ ಟು ಗೆಟ್ ಇನ್ ಟು ಎ PG ಕೋರ್ಸ್. ಇಷ್ಟಪಟ್ಟು ಸಿಗ್ಬೋದು, ಸಿಗದೇನೂ ಹೋಗ್ಬೋದು. ಪೀಪಲ್ ಆರ್ ಗೋಯಿಂಗ್ ಅಬ್ರಾಡ್ ಟು ಪರ್ಸ್ಯೂ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ. ಇಂಡಿಯಾದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಈಗ ನಾವು ವೈದ್ಯಕೀಯ ಶಿಕ್ಷಣ ಕೊಡ್ತಾ ಇದ್ದೇವೆ. ಹೊರದೇಶಗಳಲ್ಲಿ ವೆರಿ 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 ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್. ಇದು ಒಂದು. ಎರಡನೇದು, '67ರಲ್ಲಿ ನಾನು MBBS ಸೇರಿಕೊಂಡು 73ರಲ್ಲಿ ಮುಗಿಸಿದಾಗ ಐ ಡಿಡ್ಂಟ್ ನೋ ದಟ್ ಐ ವಿಲ್ ಬಿಕಮ್ ಎ ಸೈಕ್ಯಾಟ್ರಿಸ್ಟ್. I was the only person getting into psychiatry in 74. ಆಗ ಕರ್ನಾಟಕದಲ್ಲಿ ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್, ಹುಚ್ಚಾಸ್ಪತ್ರೆ, ಧಾರವಾಡ ಹುಚ್ಚಾಸ್ಪತ್ರೆ ಇವೆರಡು ಬಿಟ್ಟರೆ ಹಾರ್ಡ್ಲಿ ದೇರ್ 5 ಸೈಕ್ಯಾಟ್ರಿಸ್ಟ್ ಇನ್ ದ ಎಂಟೈರ್ ಸ್ಟೇಟ್. ಇಡೀ ಇಂಡಿಯಾದಲ್ಲಿ 500 ಜನ ಸೈಕ್ಯಾಟ್ರಿಸ್ಟು for a population of at that time some 80 crores. So last 50 years nalli many specialties have come up, many super specialties have come up. Even your medical college is struggling to get super specialty courses like cardiology, thoracic surgery, thoracic surgery, neurosurgery and so on. ಸೊ ಹಾಗಾಗಿ ಈಗ ಕರ್ನಾಟಕದಲ್ಲೇ 500 ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಇಂಡಿಯಾದಲ್ಲಿ 10,000 ಸೈಕ್ಯಾಟ್ರಿಸ್ಟು ತಯಾರಾಗ್ತಾ ಇದ್ದಾರೆ. ಐ ಅಪೀಲ್ ಟು ಯು, ಕೀಪ್ ಇನ್ ಮೈಂಡ್ ಸೈಕ್ಯಾಟ್ರಿ ಆಸ್ ಯುವರ್ ಪಾಸಿಬಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್. ಯಾಕೆ why psychiatry? Why not pediatrics? Why not cardiology? Why not orthopedic surgery? Why not gynecology? ಯಾಕೆ ಪೋಸ್ಟ್ ಕೋವಿಡ್ ನೀವೆಲ್ಲ ಕಡೆ ಓದಿದ್ದೀರಿ, ಕೇಳಿದ್ದೀರಿ. Mental disorders have become top 1 disorders all over the world. Top 1. Mental disorders have become top 1. Depression is affecting 20% of the population.
Anxiety is adding to it another 10%. Addictions are increasing day by day, day by day. Starting from mobile addiction, internet addiction, tobacco addiction, alcohol addiction, ganja addiction, opiate addiction, gambling addiction, gaming addiction, pornography addiction. And by this time you might have heard that emotional distress, stress, ಇವೆರಡು they are behind 80% of diseases. ಒಂದು ಎಮೋಷನಲ್ ಡಿಸ್ಟ್ರೆಸ್, ಸಿಟ್ಟು, ಕೋಪ, ಭಯ, ದುಃಖ, ಮತ್ಸರ. ನಮ್ಮ ಗುಂಡೂರ ಹೇಳ್ತಾರೆ, ಹರಿಷಡ್ವರ್ಗ ಅಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದ್ರ ಜೊತೆಗೆ ಇನ್ನೇ ಸೇರ್ಕೊಂಡಿವೆ ಯಾವುದು? ಮೊಬೈಲು, ಇಂಟರ್ನೆಟ್ಟು. ಮನುಷ್ಯನನ್ನು ನಾಶ ಮಾಡಲಿಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಮೊಬೈಲು, ಇಂಟರ್ನೆಟ್ಟು. 3 months back, National Health Commission issued a circular to all the medical colleges, to all the Indian medical associations or various specialty, super specialty associations, requesting, or even you can take it in an order, that we medicos, medical professional people, paramedicals like nurses, pharmacists, health workers, we should be a model to the society in pursuing health. ಆರೋಗ್ಯ ಪಾಲನೆ, ಆರೋಗ್ಯ ವರ್ಧನೆಗೆ ವೈದ್ಯ ಸಮೂಹ ಮಾದರಿಯಾಗಿರಬೇಕು. ವಿ ಶುಡ್ ನಾಟ್ ಬಿ ಎ ಬ್ಯಾಡ್ ಮಾಡೆಲ್ ಅಂತ. ಅಗೇನ್ ಐ ಆಮ್ ಕೋಟಿಂಗ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ very sadly announces morbidity, physical morbidity, mental morbidity, social morbidity is more among medical professional people than general population. ಜನಸಾಮಾನ್ಯರಿಗೆ ಹೋಲಿಕೆ ಮಾಡ್ತು ಅಂತಂದರೆ ಶಾರೀರಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಸಾಮಾಜಿಕ ಕಾಯಿಲೆಗಳು ಯಾರಲ್ಲಿ ಜಾಸ್ತಿ? ವೈದ್ಯರಲ್ಲೇ. ಸೊ ಮೈ ಅರ್ನೆಸ್ಟ್ ರಿಕ್ವೆಸ್ಟ್ ಟು ಯು ಈಸ್, ಪ್ಲೀಸ್ ಲುಕ್ ಆಫ್ಟರ್ ಯುವರ್ ಹೆಲ್ತ್. ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಬಿ ಎ ಹೆಲ್ತಿ ಪರ್ಸನ್. ಡಾಕ್ಟ್ರಿಗೆ ಕಾಯಿಲೆ ಅಂತಂದರೆ ಜನ ನಗುತ್ತಾರೆ. ದೇ ಡೋಂಟ್ ಶೋ ಸಿಂಪತಿ. ಏನು ಸರ್ ನಿಮಗೂ ನೆಗಡಿ ಬಂತ, ನಿಮಗೂ ಡಯಾಬಿಟಿಸ್ ಇದೆಯಾ, ನಿಮಗೂ ಬಿ ಪಿ ಇದೆಯಾ? ನಾವು ಅಂದ್ಕೊಂಡ್ವಿ ಡಾಕ್ಟರ್ ಸಾರ್ ಇಮ್ಯೂನ್ ಟು ಆಲ್ ಡಿಸೀಸ್ ಅಂತ. ನಿಮ್ಮ ಆಹಾರ, ಆಚಾರ, ವಿಚಾರ ಮತ್ತು ವಿಹಾರ 3000 ವರ್ಷಗಳಿಂದ ಹಿಪ್ಪೋಕ್ರಟಿಸ್ ಅಷ್ಟೇ ಪುರಾತನ ನಮ್ಮ ವೈದ್ಯರು ಚರಕ ಶಿಶುರಿ ಮಾತನ್ನು ಹೇಳಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ ಬಲ್ಲವನಿಗೆ ನಿರುದ್ಯೋಗವಿಲ್ಲ. ಸೊ ನೀವೇನು ತಿನ್ನುತ್ತೀರಿ, ಹೇಗೆ ತಿನ್ನುತ್ತೀರಿ, ಎಷ್ಟು ತಿನ್ನುತ್ತೀರಿ, ಹಾಗೆ ನಿಮ್ಮ ಆಚಾರ ವಿಚಾರಗಳು. ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ, ಡೋಂಟ್ ಲೂಸ್ ಹೋಪ್ಸ್. ಇತನೇ ಸಂತೋಷರು ಕೇಳ್ತಾ ಇದ್ರು, ಬಿತ್ತಿರು ಕೇಳ್ತಾ ಇದ್ರು, ಸರ್ ಹೌ ಟು ಮ್ಯಾನೇಜ್ ಪ್ರೊಫೆಷನಲ್ ಸ್ಟ್ರೆಸ್. 24/7 ವಿ ಆರ್ ಎಟ್ ಕಾಲ್. ಮಧ್ಯರಾತ್ರಿ ಹೆಂಡತಿ ಪಕ್ಕದಲ್ಲಿ ಮಲಗಿದ್ರು ಕೂಡ, ಗಂಡನ ಪಕ್ಕ ಮಲಗಿದ್ರು ಕೂಡ ಕಾಲು ಬಂದರೆ ಎದ್ದು ಓಡಬೇಕು. ರಜೆ ಹಾಕೋ ಹೋಗಿಲ್ಲ, ಸಭೆ ಸಮಾರಂಭಕ್ಕೆ ಹೋಗೋಗಿಲ್ಲ, ಮದುವೆಗೆ ಹೆಂಡತಿಯನ್ನು ಕರೆಸಬೇಕು, ನಾನು ಹೋಗೋಗಿಲ್ಲ. ಸೊ ಹಾಗಾಗಿ ಪ್ರಿಪೇರ್ ಫಾರ್ 24/7 ಪ್ರೊಫೆಷನಲ್ ಲೈಫ್. ಇವತ್ತು ಮಧ್ಯದಲ್ಲಿ ಸ್ವಲ್ಪ ಬಿಡು ಮಾಡ್ಕೊಳ್ಳಿ.
for social life, for your own entertainment. ಅಲ್ಲಿ ಅತ್ಯಂತ ಸುಲಭವಾದ ಅಂತಂದರೆ ಮ್ಯೂಸಿಕ್. ಕಿಶೋರ್ ಕುಮಾರ್ ಹಾಡು ಕೇಳಿ, ಮೊಹಮ್ಮದ್ ರಫಿ ಹಾಡು ಕೇಳಿ, ಭೀಮಸೇನ್ ಜೋಶಿ ಅವರ ಸಂಗೀತ ಕೇಳಿ, ಬಾಲಮುರಳಿ ಕೃಷ್ಣ ಸಂಗೀತ ಕೇಳಿ, 2 ನಿಮಿಷ 3 ನಿಮಿಷ ಒಂದು ಹಾಡು 2 ಹಾಡು 3 ಹಾಡು ದಿನಕ್ಕೂ ಡ್ಯೂಟಿ ಮುಗಿಸಿ ಬಂತು ಅಂತಂದರೆ ಐ ಹ್ಯಾವ್ ಡನ್ 48 hours ಡ್ಯೂಟಿ ಡ್ಯೂರಿಂಗ್ ಮೈ PG days, 48 hours. ಹಾಗಾಗಿ ಯೂಸ್ ಮ್ಯೂಸಿಕ್, ಯೂಸ್ ಅದರ್ ಆರ್ಟ್ಸ್, ಡಾನ್ಸ್, ಆ್ಯಕ್ಟಿಂಗ್, ಪೇಂಟಿಂಗ್, ಸ್ಪೋರ್ಟ್ಸ್ ಟು ರಿಲ್ಯಾಕ್ಸ್. ಯಾಕಂದರೆ ಬ್ರೈನ್ ನೀಡ್ಸ್ ರಿಲ್ಯಾಕ್ಸೇಷನ್. Enjoy your work. Don't grumble. I tell all the white-collar people who come to us, IT, BT, software, hardware, executives, PROs, POs, I tell them, enjoy your work. ಯಾವುದೇ ಆಯಾಸ ಇಲ್ಲ, ಯಾವುದೇ ತೊಂದರೆ ಇಲ್ಲ. If you don't enjoy, environment becomes stressful. All of you know 25% of deaths are occurring in India due to heart attack. They're occurring at your age or below your age now. Again, surveys say that 45% of people of any category, rich, class, poor, are at risk to develop heart attack. 45% of Indian population. Similarly, in other countries. And 25% of heart attacks are occurring in people below the age of 25. ಹೃದಯಕ್ಕೆ ಬೇಕಾದ ಪ್ರೀತಿ, ಹಾರ್ಟ್ ಆ್ಯಂಡ್ ಲವ್, ದೇ ಗೋ ಟುಗೆದರ್. ಲವ್ ಕೊಟ್ಟರೆ ಹಾರ್ಟ್ ಚೆನ್ನಾಗಿರುತ್ತೆ, ಹಾರ್ಟ್ ಚೆನ್ನಾಗಿದ್ರೆ ಲವ್ ಬರುತ್ತೆ. ಸೊ ಲವ್ ಎವರ್ಬಡಿ. ಪ್ರೀತಿ ತೋರಿಸೋದಕ್ಕೆ 1 ಪೈಸೆ ಖರ್ಚಿಲ್ಲ. Love your parents, love your spouse when you get married, love your patients, love the patient's family members, love the whole society. Your heart becomes strong. Dr. Ian Manjunath says, the ex-director of Jayadeva, heart says, 10 ನಿಮಿಷ ನನಗೋಸ್ಕರ ನಡೆಯಿರಿ, ನಿಮ್ಮ ಆಯಸ್ಸನ್ನು 1 ವರ್ಷ ಜಾಸ್ತಿ ಮಾಡ್ತೀನಿ ಅಂತ. 10 ನಿಮಿಷ ನಡೀರಿ, ನಿಮ್ಮ ಆಯಸ್ಸು 1 ವರ್ಷ ಜಾಸ್ತಿ ಆಗುತ್ತೆ. ಹಾರ್ಟ್ ಬಿಕಮ್ಸ್ ಸ್ಟ್ರಾಂಗರ್. ಹಾಗೆ ಮುಖ್ಯವಾಗಿ ಇನ್ನೊಂದು ಮಾತನ್ನು ಹೇಳ್ತೇನೆ. Take another 2-3 minutes. ವಂಡರ್ಫುಲ್ ಮೈಂಡ್. ಇವತ್ತು ಕೂಡ ನಮ್ಮ ದೇಶದಲ್ಲಿ ಮನಸ್ಸಿನ ಬಗ್ಗೆ ಜನಗಳಿಗೆ ಏನೂ ಗೊತ್ತಿಲ್ಲ. ದೇವರಿದ್ದಾನೆ ಇದೆ ಸರ್, ಹೇಗಿದ್ದಾನೆ ಗೊತ್ತಿಲ್ಲ ಸರ್, ಹೇಗಿದ್ದಾನೆ ಗೊತ್ತಿಲ್ಲ ಸರ್, ಬೆಳಗಿದ್ದಾನೆ ಕಪ್ಪಿಗಿದ್ದಾನೆ ಗೊತ್ತಿಲ್ಲ ಸರ್, ದೇವರಿದ್ದಾನೆ ಸರ್, ಹಾಗೆ ಮನಸ್ಸು ಎಲ್ಲಿದೆ ಗೊತ್ತಿಲ್ಲ ಸರ್. ಸೊ ಕೀಪ್ ಯುವರ್ ಮೈಂಡ್ ಸ್ಟ್ರಾಂಗ್. ಕ್ಷಣಚಿತ್ತ ಕ್ಷಣಪಿತ್ತ. ಈ ಕ್ಷಣ ಸಂತೋಷ, ಮರುಕ್ಷಣವೇ ದುಃಖ. ಈ ಕ್ಷಣ ಕೋಪ, ಮರುಕ್ಷಣವೇ ಭಯ. ಓಕೆ. ಸೊ ಹಾಗಾಗಿ ನಿಮಗೆ ನಾನು MBS ಓದಬೇಕಾದ್ರೆ ಸೈಕ್ಯಾಟ್ರಿ ಏನೂ ಟೀಚ್ ಮಾಡಿರಲಿಲ್ಲ. ಸೆಕೆಂಡ್ ಡಿಪಾರ್ಟ್ಮೆಂಟ್ ಇರಲಿಲ್ಲ BMCನಲ್ಲಿ. 3 ಶಾರ್ಟ್ ನೋಟ್: ಹಿಸ್ಟೀರಿಯಾ, ಡಿಪ್ರೆಷನ್, ಸ್ಕಿಜೋಫ್ರೆನಿಯಾ. ಆ 3ಕ್ಕೆ ರೆಡಿ ಆಗಿಬಿಟ್ರೆ 5 ಮಾರ್ಕ್ಸ್ ಗ್ಯಾರಂಟಿ. None of my batchmates knew nothing about psychiatry. ಯಾಕಂದರೆ ಯಾರು ಟೀಚ್ ಮಾಡೋರು ಇಲ್ಲ, ಡಿಪಾರ್ಟ್ಮೆಂಟೇ ಇರಲಿಲ್ಲ. ಈಗಲೇ ಡಾಕ್ಟರ್ ಸಂತೋಷ್, ಐ ಆಮ್ ವೆರಿ ಹ್ಯಾಪಿ, ಈಸ್ ದ ಸೆಕೆಂಡ್ ಸೈಕ್ಯಾಟ್ರಿಸ್ಟ್ ಟು ಬಿಕಮ್ ಡೈರೆಕ್ಟರ್ ಆಫ್ ಎ ಮೆಡಿಕಲ್ ಕಾಲೇಜ್. Dr. Jayaramayya, my 1-year senior colleague, he became the director of Vijayanagara Medical College. So he is the second person in Karnataka to become the director of a
ಮೆಡಿಕಲ್ ಕಾಲೇಜ್ ಸೈಕಾಟ್ರಿಸ್ಟ್ ಅದೇ ಹುಚ್ಚು ಡಾಕ್ಟ್ರು ಅವರು ಅದೇನಕ್ಕೂ ಪ್ರಯೋಜನ ಇಲ್ಲ ಅಂತ. ಸೊ ಟ್ರೀಟ್ ಬಾಡಿ ಆ್ಯಂಡ್ ಮೈಂಡ್ ಟುಗೆದರ್. ಬಾಡಿ ಬೇರೆ ಮೈಂಡ್ ಬೇರೆ ಅಂತ ಒಂದು ಕಾಲ ಇತ್ತು, ಡೈಕಾಟಮಿ. ಬಾಡಿ ಈಸ್ ಡಿಫರೆಂಟ್, ಮೈಂಡ್ ಈಸ್ ಡಿಫರೆಂಟ್ ಅಂತ. ನಾವು ವಿ ನೋ ಬಾಡಿ ಆ್ಯಂಡ್ ಮೈಂಡ್ ಸೇಮ್. ಮೈಂಡ್ ಈಸ್ ದಿ ಎನರ್ಜಿ which drives the body, directs the body, directs to do both. ಈಗ ಶಂಕರ ಬೈದ್ಯರವರು ಸುಮಾರು 380 ಆ್ಯಂಟಿ ಸೋಷಿಯಲ್ ಪೀಪಲ್ನ ಎನ್ಕೌಂಟರ್ ಮಾಡಿ ಕೊಂದು ಹಾಕಿದ್ದಾರೆ. ಎಷ್ಟು? 380 ಡಕಾಯಿಸಿರ್ಬೋದು, ಇನ್ಕ್ಲೂಡಿಂಗ್ ವೀರಪ್ಪನ್. ನನಗೆ ಕೇಳಿದೆ, ಸರ್ ಇಷ್ಟು ಧೈರ್ಯ ನಮಗೆ ಇಲ್ಲಿಂದ ಬಂತು ಅಂತ. ಸೊ ಹಾಗಾಗಿ ಪ್ಲೀಸ್ ಟ್ರೀಟ್ ಬಾಡಿ ಆ್ಯಂಡ್ ಮೈಂಡ್ ಟುಗೆದರ್. ಎವ್ರಿ ಪೇಷಂಟ್ ಹ್ಯಾಸ್ ಅ ಮೈಂಡ್, ಎವ್ರಿ ಪೇಷಂಟ್ ಹ್ಯಾಸ್ ಆಂಗ್ಸೈಟಿ, ಎವ್ರಿ ಪೇಷಂಟ್ ಹ್ಯಾಸ್ ಡಿಪ್ರೆಷನ್. ನನಗೆ ಯಾಕೆ ಡಯಾಬಿಟಿಸ್ ಬಂತು, ನನಗೆ ಯಾಕೆ ಕ್ಯಾನ್ಸರ್ ಬಂತು? Again, recent report is India is becoming capital of cancer also. India was capital of diabetes. ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿರೋಷ್ಟು ಡಯಾಬಿಟಿಸ್ ರೋಗಗಳು ಎಲ್ಲೂ ಇಲ್ಲ. ಈಗ ನಮ್ಮಲ್ಲಿರೋಷ್ಟು ಕ್ಯಾನ್ಸರ್ ಪೇಷಂಟು ಎಲ್ಲೂ ಇಲ್ಲ. ಸೊ ಪ್ರಿವೆನ್ಷನ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಹಾಗೆ ಇನ್ನೊಂದು ಕೊನೆಯ ಮಾತು, ಯಾವುದೇ ದೊಡ್ಡ ಕಾಯಿಲೆ ಬರಲಿ, ಕೆಟ್ಟ ಕಾಯಿಲೆ ಬರಲಿ, ಎಪಿಲೆಪ್ಸಿ ಬರಲಿ, ಸ್ಟ್ರೋಕ್ ಬರಲಿ, ಮಾನಸಿಕ ಕಾಯಿಲೆ ಬರಲಿ, ಮಕ್ಕಳಾಗದೇ ಇರಲಿ, ಹುಟ್ಟಿದ ಮಕ್ಕಳೆಲ್ಲ ಸತ್ತೋಗ್ತಾ ಇವೆ, ಪದೇ ಪದೇ ಅಭಾಷಣ ಆಗ್ತಾಯಿದೆ. ಇವತ್ತು ಜನ PhD ಮಾಡಿರ್ತಾರೆ, MSc ಮಾಡಿರ್ತಾರೆ, BA ಮಾಡಿರ್ತಾರೆ, ಫಸ್ಟ್ ಹೋಗೋದಲ್ಲಿ ದೇವಸ್ಥಾನ, ದೇವರು, ದೆವ್ವ, ಭೂತ, ಮಾಟ, ಮಂತ್ರ, ಗ್ರಹಗತಿ, ಜಾತಕ ಮತ್ತು ನಾಗದೋಷ. ಇವತ್ತು ಕೂಡ ಒಂದೊಬ್ಬ ಮಹಿಳೆ ಬಂದಿದ್ದಾಳೆ, ನನಗೆ ಎಲ್ಲ ಸೈನ್ಸ್ ಆಫ್ ಡಿಪ್ರೆಷನ್ನು. ಅಮ್ಮ ನಿಮಗೆ ಡಿಪ್ರೆಷನ್ ಇಲ್ಲ ಸರ್, ಅದಕ್ಕೋಸ್ಕರ ನನಗೆ ಹಸಿವಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ, ಸಾಯಬೇಕು ಅಂತ ಅನಿಸ್ತಾ ಇದೆ. ನಾನು ತಂದೆ ನೋಡಿ ಸರ್ ಗುಂಡ್ಗಿದ್ದೇನೆ, ನಾನು ಹಿಂಗಾಗಬೇಕಾದ್ರೆ ನಮ್ಮಕ್ಕ ಮಾಟ ಮಾಡಿಸ್ಬಿಟ್ಟಿದೆ. 4 ಜನ ಹತ್ರ ಹೋಗಿದ್ದೆ, ಈಗ 500 ಹೋಗ್ಬೇಕು ಅಂತಂದರೆ ಅವ್ರು ನಿಮ್ಮ ಹತ್ರ ಕರ್ಕೊಂಬಂದಿದ್ದಾರೆ. ನಾನು ಹೇಳಿದೆ, ನಾವು ಮಾತು ಕೊಟ್ಟು ನೀವು ಮಾತ ತೆಗಿತೀವಿ, ಡೋಂಟ್ ವರಿ ಅಮ್ಮ. ಸೊ ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಫ್ರಮ್ ಎವ್ರಿ ಪೇಷಂಟ್ ಫ್ಯಾಮಿಲಿ ವಾಟ್ ದೇ ಅಟ್ರಿಬ್ಯೂಟ್ ದಿರ್ ಇಲ್ನೆಸ್. 80% ಇಲ್ನೆಸ್ ಸ್ವಯಂಕೃತ ಅಪರಾಧ, 5% ಪಿತ್ರಾರ್ಜಿತ, 5% ಪಿತ್ರಾರ್ಜಿತ ಅನುವಂಶಿಕ, ಇನ್ನು 80% ಸ್ವಯಾರ್ಜಿತ, ನಾವೇ ಸಂಪಾದನೆ ಮಾಡ್ತೇವೆ. ಆದರೆ ಅಟ್ರಿಬ್ಯೂಟ್ ಮಾಡೋದು ದೇವರ ಶಾಪ, ಪೂರ್ವಜನ ಕರ್ಮಫಲ, ಏನೋ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಟ್ಟೇನೆ ದೇವರು, ಮಾಟ ಮಾಡಿಸಿದ್ದಾರೆ, ಮಂತ್ರ ಮಾಡಿಸಿದ್ದಾರೆ, ದೆವ್ವ ಇದೆ, ಭೂತ ಇದೆ, ಜಾತಕ ದೋಷ ಇದೆ, ಗುರುಬಲ ಇಲ್ಲ, ಶನಿಕಾಟ. ಅನ್ಲೆಸ್ ಯು ಟಾಕ್ ಟು ದೆಮ್, ಫೈಂಡ್ ಔಟ್ ದೇರ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ಎಜುಕೇಟ್ ದೆಮ್ ದಟ್ ಈ ಕಾಯಿಲೆಗಳಿಗೂ ದೇವಭೂತಕ್ಕೂ ಏನೂ ಸಂಬಂಧ ಇಲ್ಲ, ಮಾಟ ಮಂತ್ರಕ್ಕೂ ಏನೂ ಸಂಬಂಧ ಇಲ್ಲ. ದೇವರು ಇರೋದು ಯಾವಾಗಲೂ ಒಳ್ಳೇದು ಮಾಡಲಿಕ್ಕೆ. ದೇವರು ಯಾವತ್ತೂ ಕೆಡಕು ಮಾಡೋದು, ತಾಯಿ ಯಾವತ್ತೂ ಕೆಡಕು ಮಾಡೋದಿಲ್ಲ, ಹಾಗೆ ದೇವ್ರ ನಮ್ಮನ್ನು ಯಾವತ್ತೂ ಕೆಡಕು ಮಾಡೋದಿಲ್ಲ. ನೀವು ಪೂಜೆ ಮಾಡಿ ಮಾಡದೆ ಹೋಗಲಿ, ಹರಕೆ ಸಲ್ಲಿಸಲಿ ಹೋಗಲಿ, ದೇವರಿಗೇನು ಕೋಪ ಬರೋದಿಲ್ಲ. ನಮ್ಮ ಜನ ಹರಕೆ ತೀರಿಸಲಿಲ್ಲ ಸರ್, ದೇವ್ರು ನಮಗೆ ಈ ಕಷ್ಟ ಕೊಟ್ಟಿಯಾನೆ, ಈ ಕಾಯಿಲೆ ಕೊಟ್ಟಿಯಾನೆ, ವಾಸಿ ಆಗಿಲ್ಲ ಸರ್. ಸೊ ಫೈಂಡ್ ಔಟ್ the misconceptions, the blind beliefs. Not only villagers, middle class, lower class, upper class, or highly intelligent class, they share the same belief because they are taught by the same society. ರಾಕೆಟ್ ಉಡಾವಣೆ ಮಾಡಲಿಕ್ಕೆ ತಿರುಪತಿಗೆ ಹೋಗಿ ಡೈರೆಕ್ಟ್ರು ತಿರುಪತಿ ಮುಂದೆ ರಾಕೆಟ್ ಇಟ್ಬಿಟ್ಟು ಏನು ವಿಘ್ನ ಬದ್ದೇನಿಲ್ಲಪ್ಪ ಅಂತ ಕರ್ಕೊಂಡಿದ್ದಾರೆ. So many scientists also believe that there is some external force which will help me to achieve the goal. So ಹಾಗಾಗಿ ದಯಮಾಡಿ, people call me people psychiatrist. Every one of you should become people's doctor.
ಹಾಗೆ ಎವ್ರಿ ಒನ್ ಆಫ್ ಯು ಶುಡ್ ಬಿಕಮ್ ಪದ್ಮಶ್ರೀ ಅವಾರ್ಡಿ. ನಿನ್ನೆ ಲೆಕ್ಕ ಮಾಡಿದ್ವಿ, ಇಡೀ ಕರ್ನಾಟಕದಲ್ಲಿ ಪದ್ಮಶ್ರೀ ಬಂದಿರತಕ್ಕಂಥ ಡಾಕ್ಟರ್ಗಳ ಸಂಖ್ಯೆ 17. ಕಳೆದ 65-70 ವರ್ಷಗಳಲ್ಲಿ ಪದ್ಮಶ್ರೀಯನ್ನು ಪಡೆದುಕೊಂಡ ಡಾಕ್ಟರ್ಗಳ ಸಂಖ್ಯೆ ಕೇವಲ 17. ಯಾಕೆ ನಮ್ಮಲ್ಲಿ ಪದ್ಮಶ್ರೀ ಪಡೀತಕ್ಕಂಥ ಜನ ಇಲ್ವಾ? ಇದ್ದಾರೆ. ನಾವು ತೋರಿಸ್ಬೇಕಷ್ಟೆ. ಒಂದು ಸಾಮಾಜಿಕ ಮನ್ನಣೆ, ಸರ್ಕಾರಗಳ ಮನ್ನಣೆ ಅದು ಸಿಗದ್ರ ಪರವಾಗಿಲ್ಲ. ನಿಮ್ಮ ಆತ್ಮಸಾಕ್ಷಿ, ಆತ್ಮತೃಪ್ತಿ. ಹಿಪೋಕ್ರೇಟಿಸ್ ಓದ್ ತಗೊಂಡಿದ್ದೀರಿ. ಸರ್ವೇ ಜನ ಸುಖಿನೋ ಭವಂತು. ಎಮ್ಮೆ ಹಾಡೇ ಇದೆ. ನಾವೆಲ್ಲ ಆರೋಗ್ಯವಾಗಿರಬೇಕು, ನಾವೆಲ್ಲ ಸಂತೋಷವಾಗಿರಬೇಕು, ನಮಗೆ ಯಾರಿಗೂ ಕಾಯಿಲೆ ಬರಬಾರ್ದು. ಹಾಗೆ ನಾನು ನನ್ನ ವೃತ್ತಿಯನ್ನು ಪಾಲನೆ ಮಾಡ್ತೀನಿ ಅಂತಕ್ಕಂಥದ್ದು. ಹಾಗಾಗಿ ದಯಮಾಡಿ ಬಿ ಪ್ರೌಡ್ ದಟ್ ಯು ಆರ್ ಬಿಕಮ್ ಎ ಡಾಕ್ಟರ್. ದರ್ ಆರ್ ಮೆನಿ ಚಾಲೆಂಜಸ್ ಇನ್ ಫ್ರಂಟ್ ಆಫ್ ಯು. ಥಿಂಗ್ಸ್ ಆರ್ ಬಿಕಮಿಂಗ್ ವರ್ಸ್ಟ್. ಅಷ್ಟು ಕಾಂಪಿಟೇಷನ್ ಇದೆ. ಕರ್ನಾಟಕದಲ್ಲೇ 1,20,00,000 ಅಲೋಪತಿ ಡಾಕ್ಟರ್ಸ್ ಇದ್ದಾರೆ. 1,20,00,000 ಅಲೋಪತಿ ಡಾಕ್ಟರ್ಸ್ ಇದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ ಆಯುರ್ವೇದ, ಹೋಮಿಯೋಪತಿ ಇದ್ದಾರೆ. ಹಾಗೆ ಪಂಡಿತರು, ಜ್ಯೋತಿಷ್ಯಗಳು, ಗುರು ಬಾಬಾಗಳು ಅವರು ಕಾಯಿಲೆ ವಾಸ ಮಾಡಿ ಬರ್ತಾರೆ ಟಿ ವಿನಲ್ಲಿ. ಯು ಹ್ಯಾವ್ ಟು ಕಾಂಪೀಟ್ ವಿತ್ ಆಲ್ ದೀಸ್ ಪೀಪಲ್. ನಾಟ್ ಓನ್ಲಿ ಅಲೋಪತಿ ಡಾಕ್ಟರ್ಸ್ ಬಟ್ ಕಾಂಪೀಟ್ ವಿತ್ ಆಯುರ್ವೇದಿಕ್ ಪೀಪಲ್, homeopathy people, quacks, self-styled astrologers, self-styled Guru Babas, and all the temples, all the masjid, all the churches. ಜನ ಎಲ್ಲ ಕಡೆ ಹೋಗ್ತಾರೆ. ಯಾರಿಂದಲೂ ಕಾಯಿಲೆ ವಾಸ ಸಾಕು ಅಂತ. ಯು ಹ್ಯಾವ್ ಟು ಪ್ರೂವ್ ಯುವರ್ ಎಫಿಷಿಯನ್ಸಿ, ನಾಲೆಡ್ಜು, ಹಾಗೆ ನಿಮ್ಮ ಆ್ಯಟಿಟ್ಯೂಡು, ಹಾಗೆ ನಿಮ್ಮ ಸ್ಕಿಲ್ಸ್. ಡೋಂಟ್ ವೇಸ್ಟ್ ಇವನ್ 1 single minute a day to learn something new. You should become more skillful. Medical science is a science, at the same time is a art. ಅದು ವಿಜ್ಞಾನವೂ ಹೌದು, ಕಲೆಯೂ ಹೌದು, ಕೌಶಲವೂ ಹೌದು. ಹಾಗಾಗಿ ಕೀಪ್ ಲರ್ನಿಂಗ್, ಇಂಪ್ರೂವ್ ಯುವರ್ ನಾಲೆಡ್ಜ್, ಇಂಪ್ರೂವ್ ಯುವರ್ ಸ್ಕಿಲ್ಸ್, ಆ್ಯಂಡ್ ದೆನ್ ಬಿ an efficient doctor and people-friendly doctor. Thanks for calling me and honoring me in this August gathering. So, thank you very much, Dr. Santosh, and all the other faculty members of this prestigious college. I am very, very grateful to you. Thank you. Thank you, sir. You inspired us with your thought-provoking speech. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಂಕರ್ ಮಹದೇವ್ ಬಿದರಿ, IPS, ನಿವೃತ್ತ DGP, ಕರ್ನಾಟಕ ರಾಜ್ಯ ಪೊಲೀಸ್, ಇವರಿಗೆ ಗೌರವ ಸಮರ್ಪಣೆ. ಶ್ರೀಯುತರು ದೇಶ ಕಂಡ ಅತ್ಯಂತ ದಕ್ಷ ಮತ್ತು ಸಾಹಸಿ ಪೊಲೀಸ್ ಅಧಿಕಾರಿ. ತಮ್ಮ ಕಾರ್ಯತತ್ಪರತೆ, ಸೇವಾ ಮನೋಭಾವ, ಪರಿಶ್ರಮಪೂರ್ವಕವಾದ ದುಡಿಮೆ ಮತ್ತು ಧೈರ್ಯ ಸಾಹಸಗಳಿಂದ ರಾಜ್ಯದ ಮತ್ತು ಸಾರ್ವಜನಿಕರ ಪ್ರಶಂಸೆ ಮತ್ತು ಮನ್ನಣೆ ಪಡೆದಿರುವ ಇವರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸುದೈವವೇ ಸರಿ. ಈಗ ಸನ್ಮಾನ್ಯ ಶ್ರೀ ಶಂಕರ್ ಮಹದೇವ್ ಬಿದರಿ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಲು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೆ ನಮ್ಮ ಕಾಲೇಜಿನ ಮಾನ್ಯ ನಿರ್ದೇಶಕರಿಗೆ ಡಾಕ್ಟರ್ ಶಂಕರ್ ಬಿದರಿ ಸರ್ ಅವರಿಗೆ ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಈಗ ಅತಿಥಿಯನ್ನು ಸಭೆಗೆ ಪರಿಚಯಿಸಲು ಡಾಕ್ಟರ್ ಶ್ವೇತಾ ನಾಡಿಗ್ ಪ್ರಭು, ಪಲ್ಮನರಿ ಮೆಡಿಸಿನ್ ವಿಭಾಗ, ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ. Very good afternoon to all. A leader is one who knows the way, goes the way, and shows the way. Perfect embodiment of this John Maxwell quote is our esteemed guest of honor. I am Dr. Shweta Nadik Prabhu, and it's my utmost privilege to introduce Dr. Shankar Mahadev Bidri, IPS, retired DGP, Karnataka State Police. Born in Galgali village of Bilgi Taluk in Bagalkot on 27th August 1954,
He completed his early education in Banhatti. For his pre-university certification, he joined the GI Bagewadi College in Nippani. Having earned his bachelor's degree in economics from Karnataka University, he joined KAS as probationary AC in 1977. But as destiny would have it, in 1978, he was selected for the Indian Police Service, and rest, as they say, is history. Dr. Bidri has served with distinction as SP in Mandya, Chitradurga, Tumkur, Bellary and Dharwad district. As DCP headquarters, Bangalore city, he played a key role in arrest of LTTE militants wanted in the Rajiv Gandhi murder case. He was an escort officer to late Shri Rajiv Gandhi, the then Prime Minister of India, during the SAARC summit in 1986. In 1993, he was posted as the commander of task force at Malai Mahadeshwara Hills to trace and arrest the notorious sandalwood smuggler Veerappan and his gang members. In this challenging assignment, he worked in a systematic manner for a period of 3.5 years and led his forces from the front against the gang in number of encounters. In 2002, he was specially deputed to deal with the farmers' agitation in HD Kote Taluk of Mandya, and his way of handling this agitation earned him accolades from the Justice Muhammad Anwar Commission of Enquiry. He was later promoted to the rank of DG Police CID and later appointed DG and IGP Karnataka in 2011. As the head of Karnataka State Police Force, he extended the Arogya Bhagya health scheme to the parents of serving police personnel. In May 2012, he retired after 42 years of distinguished service. Dr. Shankar Mahadev Bidri has, since the beginning of his service, earned a formidable reputation as a dynamic, dedicated, and a brave officer. His performance in maintenance of law and order, crime prevention, communal harmony, VIP security, and anti-terrorist operations is exemplary. Sir is decorated with Karnataka Chief Minister's Gold Medal twice, Andhra Pradesh Mukhyamantri Shaurya Padakam, Police Medal for Gallantry, President's Police Medal for Meritorious Service, President's Police Medal for Distinguished Service, and First Bar to Police Medal for Gallantry. He was conferred the honorary degree Doctor of Laws by Gulbarga University in 2012. He is married to Dr. Uma Devi, an obstetrician, and they have 2 children, a daughter and a son. His daughter, Srimati Vijayalakshmi Bidri Prasanna, is a distinguished IS officer in Maharashtra. His son, Vijayendra Bidri, is serving as an IPS officer in Tamil Nadu state. Dr. Bidri currently runs a legal consultancy firm where he works as a legal advisor to multinational companies. A humble public servant, he has found ways to help the people even after retirement. Sir, your qualities, your experience, your achievements are an inspiration to the newly minted graduates. They'll surely have a lesson or two to learn from you. And it's a privilege today to have you as a guest of honor. Ladies and gentlemen, presenting to you Dr. Shankar Mahadev Bidri. Thank you. It was indeed an honor and privilege for us to be able to felicitate you, sir.
ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ, ದೊಡೆಗೂಡೆ ಧರ್ಮ, ಜಸವು ಜನಜೀವನಕ್ಕೆ. ಇದು DVಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರುವ ಮಾತು. ಅದೇ ರೀತಿ ಯುವ ಜನತೆಯು ಸಾಧನೆಗೈಯಲು ಹಿರಿಯ ಸಾಧಕರ ಮಾರ್ಗದರ್ಶನವು ಅತ್ಯಗತ್ಯ. ಹೀಗಾಗಿ ಸಭೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳಾದ ಡಾಕ್ಟರ್ ಶಂಕರ್ ಮಹದೇವ್ ಬಿದರಿ ಸರ್ ಅವರಿಗೆ ಅತಿಥಿ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. Respected Dr. Santosh, Director of the Hassan Institute of Medical Sciences, respected Padma Shri Dr. G.R. Chandrasekhar, eminent psychiatrist and philanthropist, Shri Dr. B.C. Ravi Kumar, Principal, Hassan Institute of Medical Sciences, Srimati Rekha, CAO, Dr. H.C. Lokesh, District Surgeon, Dr. Sriranga, Professor and Head of the Department of Orthopedics, and members of the faculty, administrative staff, and students of the Hassan Institute of Medical Science, and all those distinguished personalities who are graduating with a medical degree or postgraduate degree today, and the parents and relatives of the students graduating today. Ladies and gentlemen, today I am extremely happy to be amidst you and to be a part of your happiness and joy at this momentous and historic moment in your lives. Hassan Institute of Medical Science, under various directors and now under the direction and supervision of Dr. Santosh, has already made a name as a distinguished and reputed institute imparting medical education in this part of the country. Today, more than 150 students who have studied for MBBS degree and about 50 students who have studied for postgraduate degrees in this august institution are graduating today from this institution. As you know, medical profession is a very demanding profession, and medical education also requires lot of concentration, study and sacrifice on the part of each and every student. Today, the 150 medical graduates who are emerging out of this august institution have undergone rigorous training in various medical skills and have imbibed the education in all the faculties of the medicine and surgery. It is no mean achievement on the part of each one of you. I heartily congratulate each one of the 150 medical graduates who are passing out today. I also congratulate all the postgraduate students who are passing out today.
There are many educational institutions in this country. People pass out with BA degree, BSc degree, BCom degree, BCA degree, MA, MSc, MCom, LLB, BE in various disciplines. But one thing is there, the passing, first of all, selection to a medical seat. Second, completing a medical course successfully is very, very difficult task. Today, you have completed this task successfully and deserve appreciation. One thing is there, like any other citizen of this country, you are also citizens of the country. But your value, the respect you command, the responsibility you discharge is something which cannot be compared with any other profession. If all normal people are all gold, are all iron, some people serving in some other faculties, some other areas are copper, some other areas they are silver, but those we have passed today, those who are in the medical profession today are worth their weight in gold to this country and to this society. You are the keeper of the conscience as well as health of the citizens of this country. You have got a very important role to play in your life, and your profession requires a lot of compassion, concern for the poor, and also lot of expertise. And though you have graduated today, your education will not stop today. With every day, every month, you will have to keep abreast of the developments in the medical field so that you will always be able to adopt the latest technique used in the service of the people of this country and mankind. So, you must all be proud. You must all be happy. You must all hold your heads high because you are destined for a career which will command respect of one and every one in this society. You are distinguished persons. I am sure you will discharge your duties in such a manner that you will earn laurels not only for yourself but also for your family and also for your alma mater, that is Hassan Institute of Medical Sciences. Now, on this occasion, I would like to tell a few things very briefly to you regarding your future life. One thing is there, now not only the entire India, but the entire world is at your disposal. The entire world is available to you to serve, to earn, and to earn a good name and laurels for yourself and your family. Your services are universal, not like a sub-inspector or an advocate who are trained in Indian law can practice only in Indian courts. You are not like that. Tomorrow you can serve as a doctor in the Middle East, you can serve as a doctor in the United States, you can serve a doctor in Russia, you can serve in Australia or in any part of the country. The entire world is open now for your service. This is the speciality or the distinction of the medical service. You must make use of this, and
you should go in search of the best opportunities, whether within the state or within the country or even outside, so that the hard-earned education and the skills you have acquired will be put to good use. Another thing for doctor, money is not the matter, status is not the matter, power is not the matter. You have to serve everybody, whether he is a poor patient, whether he is a rich patient, whether he is a person in power, whether he is a person without power, whether he is a destitute, with equal attention and equal diligence. That is the nobility of your profession. So, apart from being the doctor, your profession itself is a medical profession, is a noblest profession among all the professions. So I deem you as very lucky to have entered this profession today. On this occasion, I would like to tell a few words in Kannada also for you. One thing, ನೀವೆಲ್ಲರೂ ಸಹಿತ ಭಾಳ ಒಳ್ಳೆಯ ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಇಟ್ಕೋಬೇಕು. ಭಾಳ ದೊಡ್ಡ ಗುರಿ ನಿಮ್ಮ ಮುಂದಿದೆ. ನೀವು ಯಾವ ಎತ್ತರಕ್ಕೂ ನೀವು ಬೆಳೀಲಿಕ್ಕೆ ಸಾಧ್ಯ ಇದೆ. ನೀವು ಆತ್ಮವಿಶ್ವಾಸದಿಂದ ಮುಂದುವರಿಬೇಕು. ಎರಡನೇ ವಿಚಾರ ನಿಮಗೆ ಹೇಳ್ತಕ್ಕಂಥದ್ದು ಏನೆಂದರೆ, ಇವತ್ತು ಭಾರತ ದೇಶದಲ್ಲಿ ಹಲವಾರು ಜಾತಿಗಳಿದ್ದಾವೆ, ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಭಾಷೆಗಳಿದ್ದಾವೆ, ಹಲವಾರು ಪ್ರದೇಶಗಳಿದ್ದಾವೆ. ವೈಭಿನ್ನತೆ ನಮ್ಮ ದೇಶದ ಒಂದು ಶಕ್ತಿ, ಸಾಮರ್ಥ್ಯ ಮತ್ತು ಸಂಪತ್ತು. ಆದ್ದರಿಂದ ನೀವು ಯಾವಾಗಲೂ ಸಹಿತ ನೀವು ಹಿಂದೂ ಅಥವಾ ಮುಸ್ಲಿಂ ಅಂತ ಹೇಳಬಾರ್ದು, ಹಿಂದೂ ಅಥವಾ ಕ್ರೈಸ್ತ ಅಂತ ಹೇಳಬಾರ್ದು, ಕರ್ನಾಟಕದವನು ತಮಿಳ್ನವನು ಅಂತ ಹೇಳಬಾರ್ದು, ಮಹಾರಾಷ್ಟ್ರದವನು ಅಂತ ಹೇಳಬಾರ್ದು, ನಾವು ಉತ್ತರ ಭಾರತದವನು ದಕ್ಷಿಣ ಭಾರತದವನು ಅಂತ ಹೇಳಬಾರ್ದು. ಯಾವಾಗಲೂ ನಾವು ಭಾರತೀಯರು 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 ಅಂತ ನೀವು ಮನೋಭಾವವನ್ನು ಬೆಳೆಸ್ಕೊಂಡು ಭಾರತೀಯರಾಗಿ ಸೇವೆಯನ್ನು ನೀವು ಸಲ್ಲಿಸಬೇಕು. ಈಗ ನೀವು ಪ್ರೊಫೆಷನ್ಗೆ ಕಾಲಿಡ್ತಾ ಇದ್ದೀರಾ. ಒಂದು ವಿಷಯ, ಈಗ ಗ್ರ್ಯಾಜುಯೇಟ್ ಆದವ್ರಿಗೆ ಇನ್ನೂ 3 ವರ್ಷ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಎಲ್ಲರಿಗೂ ಅವಕಾಶ ಬೇಗನೆ ಸಿಗೋದಿಲ್ಲ. ಯಾಕೆಂದರೆ ಸೀಟ್ಗಳು ಕಡಿಮೆ ಇದ್ದಾವೆ. ಕಾಂಪಿಟೇಷನ್ ಈಗ ಸುದೈವಕ್ಕೋ ದುರ್ದೈವಕ್ಕೋ ಆಲ್ ಇಂಡಿಯಾ ಮಟ್ಟಕ್ಕೆ ಬಂದಿದೆ. ಆದ್ದರಿಂದ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ MBBS ಡಿಗ್ರಿ ಈಸ್ ಸಫಿಷಿಯೆಂಟ್ ಟು ರೀಚ್ ಮೌಂಟ್ ಎವರೆಸ್ಟ್ ಇನ್ ಯುವರ್ ಪ್ರೊಫೆಷನ್. ಆದ್ದರಿಂದ ಯಾರೂ ನನಗೆ PG ಸೀಟ್ ಸಿಗಲಿಲ್ಲ, ನನಗೆ ಇದು ಸಿಗಲಿಲ್ಲ, ನನಗೆ PG ಸೀಟ್ ಸಿಗೋದು ತಡ ಆಯಿತು ಅಂತ ಯಾರೂ ಕೊರಗಬೇಕಾದಂಥ ಕಾರಣ ಇಲ್ಲ. ನಿಮ್ಮ MBBS ಡಿಗ್ರಿಯಲ್ಲೇ ನೀವು ಮನಸ್ಸು ಕೊಟ್ಟು ಕೆಲಸ ಮಾಡಿದರೆ ನೀವು ಅತ್ಯುನ್ನತ ಮಟ್ಟವನ್ನು ನಿಮ್ಮ ಪ್ರೊಫೆಷನಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಮುಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಶ್ವಾಸವನ್ನು ನೀವು ಯಾವಾಗಲೂ ಇಟ್ಕೊಳ್ಬೇಕು. ಇನ್ನು ನಾಲ್ಕನೇದಾಗಿ ನಿಮಗೆ ಹೇಳ್ತಕ್ಕಂಥದ್ದು ಏನಂದರೆ, ಇವತ್ತು ಜಗತ್ತು ಕಲುಷಿತ ಆಗಿದೆ. ಎಷ್ಟೋ ಸಲ ನಿಮಗೆ ದುಃಖ ಆಗ್ಬೋದು, ಏನಪ್ಪ ಎಲ್ಲ ಕಡೆ ಕರಪ್ಷನ್ ಇದೆ, ಎಲ್ಲ ಕಡೆ ಇನ್ಫ್ಲೂಯೆನ್ಸ್ ನಡೀತದೆ, ನನಗೆ ಸರಿಯಾದ ಅಪರ್ಚುನಿಟಿ ಸಿಗಲಿಲ್ಲ ಅಂತ. ಬಟ್ ಒಂದು ನೀವು ತಿಳ್ಕೊಳ್ಳಿ, ಯಾವಾಗಲೂ ಈ ಪ್ರಪಂಚದಲ್ಲಿ ಒಳ್ಳೆಯ ಕೆಲಸ ಮಾಡೋರಿಗೆ, ಪ್ರಾಮಾಣಿಕರಿಗೆ, ದಕ್ಷರಿಗೆ ಯಾವಾಗಲೂ ಅವಕಾಶ ತೆರೆದಿದೆ. ಯಾವ ಕಾರಣದಿಂದಲೂ ಅವರಿಗೆ ಅವಕಾಶ ಕಡಿಮೆ ಆಗೋದಿಲ್ಲ. ಯಾವ ರೀತಿ ನಿಮ್ಮ ಅಂಗಡಿಯಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳುವಾಗ ISI ಮಾರ್ಕ್ ಇದೆಯಾ, ಅಗ್ ಮಾರ್ಕ್ ಇದೆಯಾ ಅಂತ ನೀವು ಹೆಂಗೆ ಚೆಕ್ ಮಾಡ್ತೀರಿ, ಆ ರೀತಿ ನಿಮ್ಮಲ್ಲಿ ಕ್ವಾಲಿಟಿ ಇದ್ದರೆ, ನಿಮ್ಮಲ್ಲಿ ಆ ದಕ್ಷತೆ ಇದ್ದರೆ, ನಿಮ್ಮಲ್ಲಿ ಆ ಪ್ರಾಮಾಣಿಕತೆ ಇದ್ದರೆ, ನಿಮ್ಮಲ್ಲಿ ಆ ಶ್ರದ್ಧೆ ಇದ್ದರೆ ನಿಶ್ಚಿತವಾಗಿಯೂ ನಿಮಗೆ ಎಲ್ಲ ಅವಕಾಶಗಳು ದೊರೀತವೆ. ಆದ್ದರಿಂದ ನೀವು ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಮನಸ್ಸು ಕೊಟ್ಟು ನಿಮ್ಮ ಪ್ರೊಫೆಷನ್ ಏನೊಂದು ಶಕ್ತಿ ಅನುಭವವನ್ನು ಪಡೆದಿದ್ರಿ ಅದರಲ್ಲಿ ನೀವು ಮುಂದುವರಿಬೇಕು. ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ.
ಬೇರೆಯವರನ್ನು ನೋಡಿ ನೀವು ಚಿಂತೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ಮತ್ತು ಕೊನೆಗೆ ಯಶಸ್ಸು, ಕೀರ್ತಿ, ಗೌರವ ಬರೋದು ಒಂದು ವಿಷಯ ತಿಳ್ಕೊಳ್ರಿ, ಶತಮಾನಗಳಿಂದ ಇದು ಸಿದ್ಧ ಆಗಿದೆ. ಯಾರಲ್ಲಿ ಸತ್ಯ ಇದೆ, ಯಾರಲ್ಲಿ ಪ್ರಾಮಾಣಿಕತೆ ಇದೆ, ಯಾರು ನಿಜವಾಗಿ ಒಂದು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾರೋ ಅವರಿಗೆ ಗೌರವ, ಅವರಿಗೆ ಯಶಸ್ಸು, ಅವರಿಗೆ ಕೀರ್ತಿ ಎಂದಿಗೂ ತಪ್ಪಿದ್ದಲ್ಲ. ನಮ್ಮಲ್ಲೇ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಅವರೇ ಇದಕ್ಕೆ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ನಿಮಗೆ ಹೇಳಬೇಕಾದದ್ದು ಏನಂದರೆ, ನಿಮ್ಮಲ್ಲಿ ಕೆಲವರು ಶ್ರೀಮಂತ ಮನೆತನದಿಂದ ಬಂದಿರ್ತೀರ, ಕೆಲವರು ಬಡತನದಿಂದ ಬಂದಿರ್ತೀರ, ಕೆಲವರು ಮಧ್ಯಮ ವರ್ಗದಿಂದ ಬಂದಿರ್ತೀರ. ನಿಮ್ಮ ತಾಯಿ ತಂದೆಗಳು ನಿಮಗೆ ಈ ಮಟ್ಟದವರೆಗೆ ಉನ್ನತ ಶಿಕ್ಷಣವನ್ನು ಕೊಡಿಸಲಿಕ್ಕೆ ಭಾಳಷ್ಟು ಪರಿಶ್ರಮ ಪಟ್ಟಿರ್ತಾರೆ, ಭಾಳಷ್ಟು ತ್ಯಾಗ ಮಾಡಿರ್ತಾರೆ, ಭಾಳಷ್ಟು ಅನಾನುಕೂಲತೆಗಳನ್ನು ಅನುಭವಿಸಿರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ MBBS ಡಾಕ್ಟರ್ ಅಂದರೆ ಇನ್ನು ಸಾಮಾನ್ಯ ಅಲ್ಲ, ಒಬ್ಬ IAS ಅಧಿಕಾರಿಗೆ ಸರಿ ಸಮ ಇದ್ದಂಗೆ. ಆದ್ದರಿಂದ ನಾನು ನಿಮಗೆ ಹೇಳ್ತಕ್ಕಂಥದ್ದು ಏನಂದರೆ, ನೀವು ದಯವಿಟ್ಟು ನಿಮ್ಮ ತಾಯಿ ತಂದೆಗಳು ಅನಕ್ಷರಸ್ಥರಿರ್ಬೋದು, ರೈತರಿರ್ಬೋದು, ಸಾಮಾನ್ಯ ಕಾರ್ಮಿಕರಿರ್ಬೋದು, ಅಥವಾ 2 ಅಥವಾ 3ನೇ ದರ್ಜೆ ನೌಕರರಿರ್ಬೋದು, ಅವ್ರು ಏನೇ ಇದ್ದರೂ ಸಹಿತ ನೀವು ಇವತ್ತು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬಂದಿರತಕ್ಕಂಥ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಯಾವ ಕಾರಣಕ್ಕೂ ಸಹಿತ ನೀವು ತಂದೆ ತಾಯಿಗಳನ್ನು ಮರಿಬಾರ್ದು. ನಾನು ಹೇಳ್ತೀನಿ ಕೇಳಿ, ನೀವು ಕಾಶಿಗೆ ಹೋಗಬೇಕಾಗಿಲ್ಲ, ನೀವು ಶ್ರೀಶೈಲಕ್ಕೆ ಹೋಗಬೇಕಾಗಿಲ್ಲ, ನೀವು ಅಯೋಧ್ಯಕ್ಕೆ ಹೋಗಬೇಕಾಗಿಲ್ಲ, ನೀವು ಗುರುವಾಯೂರ್ಗೆ ಹೋಗಬೇಕಾಗಿಲ್ಲ, ನೀವು ಉಡುಪಿಗೆ ಹೋಗಬೇಕಾಗಿಲ್ಲ, ನೀವು ಕುಕ್ಕೆಗೆ ಹೋಗಬೇಕಾಗಿಲ್ಲ, ನೀವು ಧರ್ಮಸ್ಥಳಕ್ಕೆ ಹೋಗಬೇಕಾಗಿಲ್ಲ, ನೀವು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿಲ್ಲ. ನಿಮ್ಮ ತಾಯಿ ತಂದೆನೇ ನಿಮ್ಮ ದೇವರು ಅಂತ ನೀವು ತಿಳ್ಕೊಬೇಕು. ನಿಮ್ಮ ತಾಯಿ ತಂದೆ ಸೇವೆ ಮಾಡಿದರೆ ಈ ಎಲ್ಲೆಲ್ಲೋ ಹೋಗಿ ಕಾಲು ಬಿದ್ದು ಕೈ ಬಿದ್ದು ದಕ್ಷಿಣೆ ಕೊಟ್ಟು ಬರೋಕ್ಕಿಂತ ನಿಮ್ಮ ತಾಯಿ ತಂದೆಗಳ ಸೇವೆ ಮಾಡಿದರೆ ನಿಮಗೆ ಅದಕ್ಕಿಂತಲೂ 1000 ಪಟ್ಟು ನಿಜವಾದ ಪುಣ್ಯ ನಿಮಗೆ ದೊರೆಯುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾಳೆ ನೀವು ದುಡ್ಡು ಗಳಿಸಿದ ಮೇಲೆ ನೀವು ತಿಂಗಳಿಗೆ 1 ಲಕ್ಷ ಸಂಬಳ ಬರ್ಬೋದು, 2 ಲಕ್ಷ ಬರ್ಬೋದು, 50,000 ಬರ್ಬೋದು. ನಿಮ್ಮ ತಾಯಿ ತಂದೆ ಅವಶ್ಯಕತೆ ಇದ್ದರೆ ನಿಶ್ಚಿತವಾಗಿಯೂ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರತಿ ತಿಂಗಳು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಒಂದು ವೇಳೆ ಅವ್ರಿಗೇನೂ ಅವಶ್ಯಕತೆ ಇಲ್ಲ ಅಂದರೂ ಸಹಿತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ಅವರು ಬದುಕಿರುವವರೆಗೂ ಗಳಿಗೆ ನಿಮ್ಮ ಸಂಬಳದ 10% ನಿಮ್ಮ ತಾಯಿ ತಂದೆಗಳಿಗೆ ನೆಟ್ ಟ್ರಾನ್ಸ್ಫರ್ ಮಾಡಿ ಪ್ರತಿ ತಿಂಗಳು ನೀವು ಕಳಿಸ್ಕೊಡ್ತಕ್ಕಂಥ ಪರಿಪಾಠವನ್ನು ಬೆಳೆಸ್ಕೋಬೇಕು. ಅವರು ಏನಾದರೂ ಅದನ್ನು ಮಾಡಲಿ. ಆದರೆ ನಿಮ್ಮ ಸಂಬಳ ಎಷ್ಟು ಅಂತ ಕೇಳಿದರೆ, ನಿಮ್ಗೆ 1 ಲಕ್ಷ ರೂಪಾಯಿ ಸಂಬಳ ಇದ್ದರೆ ನೀವು ನನಗೆ 90,000 ಸಂಬಳ ಅಂತ ಹೇಳಬೇಕು, 90,000 ಸಂಬಳ ಅಂತ ಕೇಳಬೇಕು, ತಿಳ್ಕೊಬೇಕು. 2 ಲಕ್ಷ ಇದ್ದರೆ 1,80,000 ಅಂತ ಅಷ್ಟೇ ತಿಳ್ಕೊಬೇಕು. ನಾನು ಹೇಳ್ತೀನಿ ಕೇಳಿ, ನೀವು ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗೋದು ಬೇಕಾಗಿಲ್ಲ, ಯಾವ ಪೂಜೆನೂ ಮಾಡೋದು ಬೇಕಾಗಿಲ್ಲ. ನಿಮ್ಮ ತಾಯಿ ತಂದೆ ಸೇವೆಯನ್ನು ನೀವು ಮಾಡಿದರೆ ನಿಶ್ಚಿತವಾಗಿಯೂ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಂತೋಷ ಇರುತ್ತೆ, ನಿಮ್ಮ ಪ್ರೊಫೆಷನಲ್ಲಿ ಯಶಸ್ಸಿರುತ್ತೆ, ಮತ್ತು ನಿಮಗೆ ಎಲ್ಲ ರೀತಿಯ ಆನಂದ ಸಂತೋಷ ನಿಮ್ಮದಾಗುತ್ತೆ ಅಂತಕ್ಕಂಥದ್ದನ್ನು ನೀವು ಸದಾಕಾಲ ತಿಳ್ಕೊಳ್ಬೇಕು. ಸುಮ್ಮನೆ ದೂರದ ಊರುಗಳಿಗೆ ಎಲ್ಲೆಲ್ಲೋ ಹೋಗಿ ಯಾವುದೋ ದೇವರಿಗೆ ನಮಸ್ಕಾರ ಮಾಡೋಕ್ಕಿಂತ ನಿಮ್ಮ ತಾಯಿ ತಂದೆಗಳನ್ನು ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥ, ಅವ್ರ ಸೇವೆ ಮಾಡ್ತಕ್ಕಂಥ ಪರಿಪಾಠವನ್ನು ನೀವು ಬೆಳೆಸ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ನಿಮಗೇನೆಂದರೆ, ಎಲ್ಲಿ ಪರಿಶ್ರಮ ಇದೆಯೋ ಅಲ್ಲಿ ಯಶಸ್ಸಿದೆ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ಗೌರವ ಇದೆ, ಅಲ್ಲಿ ಕೀರ್ತಿ ಇದೆ. ನಿಮ್ಮ ಸುತ್ತಮುತ್ತಲು ಯಾರೋ ಎಷ್ಟೆಷ್ಟೋ ಜನಕ್ಕೆ ನೀವು ನೋಡ್ಬೋದು ಶಾರ್ಟ್ಕಟ್ ಮಾಡ್ಕೊಂಡು ಬಂದಿದ್ದಾರಂತ. ಯಾವುದೂ ಶಾರ್ಟ್ಕಟ್ ಜೀವನದಲ್ಲಿ ವರ್ಕ್ ಆಗಲ್ಲ. ಈ ಶಾರ್ಟ್ಕಟ್ ಮಾಡೋರೆಲ್ಲ ಅಲ್ಲಿ ಬೆಂಗಳೂರಲ್ಲಿ ಒಂದು RV ಕಾಲೇಜ್ ಹಿಂದ್ಗಡೆ ಒಂದು ವೃಷಭಾವತಿ ಅಂತ ನದಿ ಇದೆ, ಅವ್ರು ಕಾವೇರಿ ನದಿಯಲ್ಲಿ ಮುಳುಗಲ್ಲ,
ಕೃಷ್ಣಾ ನದಿಯಲ್ಲಿ ಮುಳುಗಲ್ಲ, ಅವರು ವೃಷಭಾವತಿಯಲ್ಲಿ ಮುಳುಗ್ತಾರೆ. ವೃಷಭಾವತಿ ಅಂದರೆ ಏನು ನಿಮಗೆ ಭಾಳ ಮಂದಿಗೆ ಗೊತ್ತಿಲ್ಲ ಕಾಣುತ್ತೆ. ಬೆಂಗಳೂರಿನ ಎಲ್ಲ ಚರಂಡಿ ನೀರು ಕೂಡಿ ಹೋಗೋದೇ ವೃಷಭಾವತಿ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಪ್ರಾಮಾಣಿಕರಾಗಿ ನೀವು ಕೆಲಸ ಮಾಡಿ, ನಿಮಗೆ ಒಳ್ಳೆಯ ಯಶಸ್ಸು ಸಿಗ್ತದೆ. ಈ ದೇಶ ನಿಮ್ಮಿಂದ ಭಾಳ ನಿರೀಕ್ಷೆ ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಅಪ್ಪಟ ಚಿನ್ನ. ಈಗ ಸ್ಟೀಲು 60,000 ರೂಪಾಯಿಗೆ 1 ಟನ್ ಇದೆ, ಆದರೆ ಬಂಗಾರ 70,000 ರೂಪಾಯಿಗೆ 10 ಗ್ರಾಮ್ ಇದೆ. ಅಂದರೆ ನಿಮ್ಮ ಬೆಲೆ ಏನು ಅನ್ನೋದು ನೀವು ತಿಳ್ಕೋಬೇಕು. ಆದ್ದರಿಂದ ನಿಮಗೆ ಭಾಳ ಮಹತ್ವದ ಪಾತ್ರ ಇದೆ. ಆತ್ಮವಿಶ್ವಾಸದಿಂದ ಮುಂದುವರಿರಿ. ನಿಮ್ಮ ಎಲ್ಲ ಅಧ್ಯಾಪಕ ವರ್ಗದವರು, ನಿಮ್ಮ ನಿರ್ದೇಶಕರು, ಪ್ರಾಂಶುಪಾಲರ ಆಶೀರ್ವಾದ ಸಹಾಯ ನಿಮಗಿದೆ, ತಾಯಿ ತಂದೆಗಳ ಸಹಾಯ ನಿಮಗಿದೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು ನಿಮ್ಮದಾಗಲಿ. ನಿಮ್ಮ ಸೇವೆಯಿಂದ, ನಿಮ್ಮ ದಕ್ಷತೆಯಿಂದ, ನಿಮ್ಮ ಪ್ರಾಮಾಣಿಕತೆಯಿಂದ ಹಾಸನ್ ವೈದ್ಯಕೀಯ ಸಂಸ್ಥೆಯ ಕೀರ್ತಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹಬ್ಬಲಿ. ಮತ್ತು ನಿಮ್ಮೆಲ್ಲರಿಗೂ ಸಹಿತ ದಯಾಮಯನಾದಂಥ ಪರಮಾತ್ಮ ಸಕಲ ಸನ್ಮಗಳನ್ನುಂಟು ಮಾಡಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಕಾಯಕಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ, ಯಶಸ್ಸನ್ನು ಪಡೆಯಲು ಪರಿಶ್ರಮಕ್ಕಿಂತ ಬೇರೆ ಯಾವುದೇ ದಾರಿ ಇಲ್ಲ ಎಂದು ತಮ್ಮ ಅನುಭವದ ಮಾತುಗಳಿಂದ ಸಭಿಕರೆಲ್ಲರಲ್ಲೂ ಸ್ಫೂರ್ತಿ ತುಂಬಿದ ಡಾಕ್ಟರ್ ಶಂಕರ್ ಮಹಾದೇವ್ ಬಿದರಿ ಸರ್ ಅವರಿಗೆ ವಂದನೆಗಳು. If you can imagine it, you can achieve it. If you can dream it, you can become it. Success is not final. Failure is not fatal. It is the courage to continue that counts. And it is this courage of our graduates that has led the path to this day. Success is hard work, perseverance, learning, sacrifice, and most of all, love for what one is doing. With that, we now move on to the most awaited moment of this evening. Our graduates will now be receiving their prize degrees. I request our co-host to take over.